ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲೊಂದು 200 ಗ್ರಾಮ್ ಆಗ್ಬೋದು ಒಂದು ಮ್ಯಾಂಗೋವನ್ನು ತೊಗೊಂಡಿದ್ದೀನಿ ರೀ. ಒಂದು 100 ಗ್ರಾಮ್ ಆಗ್ಬೋದು ರವೆಯನ್ನು ತೊಗೊಂಡಿದ್ದೀನಿ ರೀ. ಅಂದರೆ ಇದು ಬಾಂಬೆ ರವೆ, ಅಂದರೆ ಚಿರೋಟಿ ರವೆನೂ ಅಲ್ಲ ರೀ. ಇವತ್ತೊಂದು ಮ್ಯಾಂಗೋ ಕೇಸರಿ ಬಾತ್ ಮಾಡೋಣ. ಇವಾಗ ಸೀಸನ್ನಲ್ಲಿ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿರಿ. ಹಾಗಾಗಿ ಇವತ್ತಿದನ್ನು ಮಾಡೋಣ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಇಲ್ಲಿ ನಾವೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೇವೆ ರೀ. ಇದಕ್ಕೇ ನೋಡಿರಿ, ನಾವೊಂದು ಸ್ವಲ್ಪನೇ ಕರಗಿಸಿದಂತಹ ತುಪ್ಪವನ್ನು ಹಾಕ್ತಾಯಿದ್ದೀನಿ. ಅಂದರೆ ಇದಕ್ಕೆ ನೋಡಿರಿ, ನಾವು ತುಪ್ಪವನ್ನು ಹಾಕಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ತೆಗೆದು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ ರೀ. ಇವಾಗ ನೋಡಿರಿ, ಇದಕ್ಕೆ ನಾವು ಸಕ್ಕರೆಯನ್ನು ಇಟ್ಕೊಂಡಿದ್ದೇವೆ ರೀ. ಅಂದರೆ ರವೆ ಅಕ್ಕಿನಲ್ಲೂ ಒಂದು ಅರ್ಧ ಸಕ್ಕರೆ ತೊಗೊಂಡಿದ್ದೇವೆ. ಒಂದು ರವೆ ಅಂತಂದರೆ ಅರ್ಧ ಸಕ್ಕರೆಯನ್ನು ತೊಗೊಂಡಿದ್ದೇನೆ. ಇದಕ್ಕೇ ಹಾಕ್ತಾಯಿದ್ದೀನಿ ರೀ. ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೇ ನೋಡಿರಿ, ನಾವೊಂದು 4 ಏಲಕ್ಕಿಯನ್ನು ಹಾಕ್ಕೋತಾ ಇದ್ದೀನಿ. ನೋಡ್ಬೋದು, ಸಿಪ್ಪೆ ಧರಿಸ್ಲೇ ಹಾಗೇ ಒಂಚೂರು ಓಪನ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹೀಗೊಂದು ಸರ್ತಿ ಮಾಡಿ ನೋಡಿರಿ. ಇವಾಗ ಇದನ್ನು ನೈಸಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ರೀ, ನಾವು ಇದಕ್ಕೆ ಹಾಕ್ಕೊಂಡು ಇಟ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ಇಲ್ಲಿ ನಾನು ಸ್ವಲ್ಪನೇ ಗೋಡಂಬಿ, ಸ್ವಲ್ಪ ಬಾದಾಮು ಮತ್ತು ಇಲ್ಲಿ ನೋಡ್ಬೋದು ದ್ರಾಕ್ಷಿಯನ್ನು ಇಟ್ಕೊಂಡಿದ್ದೇನೆ ರೀ. ದ್ರಾಕ್ಷಿ ಒಂದು ಸ್ವಲ್ಪ ರೀ, ಮತ್ತು ಒಂದು 3 ಲವಂಗ ಇಟ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ನಾವು ಇದನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ರೀ. ಇವಾಗ ನೋಡಿರಿ, ಇದನ್ನು ಚೆನ್ನಾಗಿ ಸ್ವಲ್ಪನೇ ತುಪ್ಪದಲ್ಲಿ ಇದನ್ನು ನಾವು ಫ್ರೈ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ರೀ. ಹಾಗಾಗಿ ಇವಾಗ ಸ್ವಲ್ಪನೇ ಫ್ರೈ ಆಗಿದೆ. ನಾವು ನೋಡಿರಿ, ಇದಕ್ಕೇ ನಮ್ಮದು ರವೆಯನ್ನು ಹಾಕ್ಕೊಳ್ಳೋಣ. ರವೆ ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಸ್ವಲ್ಪನೇ ತುಪ್ಪ ಮತ್ತು ಸ್ವಲ್ಪನೇ ಆಯಿಲು ಹಾಕ್ಕೋಬೋದು ರೀ. ಅದಕ್ಕೂ ಏನು ತೊಂದರೆ ಇಲ್ಲ. ನಾನಿಲ್ಲಿ ತುಪ್ಪವನ್ನು ಹಾಕಿದ್ದೀನಿ, ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, ಇದಕ್ಕೇ ನಾನು ಸ್ವಲ್ಪನೇ ಆಯಿಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಬರೀ ತುಪ್ಪನೇ ಮಾಡಿದ್ರು ತುಪ್ಪನೇ ಮಾಡ್ಬೋದು. ಕೆಲವೊಬ್ಬರು ನೋಡಿರಿ, ಸ್ವಲ್ಪ ಆಯಿಲ್ ಹಾಕೋಬೋದಾದನ್ನು ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನೋಡ್ಬೋದು ರೀ, ನಾನು ಇಲ್ಲಿ ರವೆ ಎಷ್ಟು ತೊಗೊಂಡಿದ್ದೆ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಇದು ರವೆ ಇಕ್ಕಿನಲ್ಲ, ಅಂದರೆ 2.5 ನಮ್ಮದು ಇದು ಲಿಕ್ವಿಡ್ ಥರ ಆಗಿದೆ. ಅಂದರೆ ನೀರೊಂದು ಸ್ವಲ್ಪ ಅಂದರೆ ಇದನ್ನು ಮ್ಯಾಂಗೋ ಪ್ಯೂರಿಯನ್ನು ಹಾಕ್ತಾಯಿದ್ದೀನಿ. ಇವಾಗ ನೋಡಿರಿ, ಇದಕ್ಕೇ ನಾವು ಸ್ವಲ್ಪ ಬೇಕಿದ್ರೆ ನಿಮಗೆ ಗಟ್ಟಿ ಅನಿಸ್ತಿತ್ತು ಅಂತಂದರೆ ನೀರು ಒಂದು ಅರ್ಧ ಲೋಟ ಜಾಸ್ತಿನೂ ಬಿಸಿ ಮಾಡ್ಕೋಬೋದು, ಬಿಸಿ ಮಾಡಿ ಇಟ್ಕೋಬೋದು. ಇವಾಗ ನಮ್ಮದು ರವೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಅಲ್ಲಿ ನೀರನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ನೋಡಿರಿ. ಇವಾಗ ನಾವು ಬಿಸಿ ಮಾಡಿದ ನೀರನ್ನು ಇದಕ್ಕೇ ಹಾಕ್ಕೊಳ್ಳೋಣ ರೀ. ನೋಡ್ಬೋದು, ಸ್ವಲ್ಪನೇ ಇದು ಫ್ಲೇಮು ಸ್ಲೋ ಮಾಡಬೇಕ್ರಿ. ಈ ಟೈಮ್ನಲ್ಲಿ ಸ್ವಲ್ಪನೇ ಇದನ್ನು ನಾವು ಈ ಥರನೇ ಬೇಯಿಸ್ಕೊಂಡ್ರೆ ನಮಗೆ ಸ್ವಲ್ಪ ಸಾಫ್ಟಾಗಿ ರವೆ ಬೇಯುತ್ರಿ. ಅಂದರೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇರಬೇಕ್ರಿ. ಇದನ್ನು ಸ್ವಲ್ಪ ನಾವು ಗಟ್ಟಿ ಮಾಡ್ಕೋಬೇಕ್ರಿ, ಅಂದರೆ ನಮಗಿದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪ ಹೊತ್ತಿಗೆ ಇದು ಗಟ್ಟಿ ಆಗಿದೆ. ನೋಡ್ಬೋದು, ತಳ ಏನು ಹಿಡಿದಿಲ್ಲ ನಮ್ಮದು. ಈಗ ನಾವು ಮ್ಯಾಂಗೋ ಪ್ಯೂರಿಯನ್ನು ಹಾಕ್ಕೊಳ್ಳೋಣ. ಇದರೊಟ್ಟಿಗೆ ನೋಡಿರಿ, ಸ್ವಲ್ಪ ಮ್ಯಾಂಗೋ ಪ್ಯೂರಿ, ಇಡೀ ಮ್ಯಾಂಗೋ ಪ್ಯೂರಿ ಹಾಕಿದ್ರೂ ಅಷ್ಟು ಚೆನ್ನಾಗಾಗಲ್ಲ. ಅದಕ್ಕೇ ನಾನು ಫಸ್ಟಿಗೆ ಒಂದು ಲೋಟದಷ್ಟು ನೀರನ್ನು ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದು 1.5 ಲೋಟದಷ್ಟು ಮ್ಯಾಂಗೋ ಪ್ಯೂರಿಯನ್ನು ಮಾಡಿ ಹಾಕ್ಕೋಬೇಕ್ರಿ. ನಾವು ಸ್ವೀಟ್ ಮಾಡಬೇಕಾದ್ರೆ ಇದಕ್ಕೆ ಸ್ವಲ್ಪನೇ ಉಪ್ಪನ್ನು ಹಾಕಬೇಕ್ರಿ. ಇದಕ್ಕೆ ನೋಡಿರಿ, ಶುಂಠಿ, ಸ್ವಲ್ಪನೇ ಜಾಯಿಕಾಯಿ ಪುಡಿ, ಇದು ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ನಾವು ಏಲಕ್ಕಿ ಅಂತಂದ್ರೆ ರುಬ್ಬ ಟೈಮಿಗೆ ಹಾಕಿದ್ದೆ ನೋಡಿರಿ. ಇದನ್ನು ಇದ್ರ ಜೊತೆಗೇ ತುಂಬ ಚೆನ್ನಾಗಿರುತ್ತೆ. ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಬೇಕು. ನೋಡ್ಬೋದು, ನಮ್ಮದು ಬರ್ತಾ ಗಟ್ಟಿ ಆಗ್ತಾ ಇದೆ ರೀ. ಇವಾಗ ನಮ್ಮದು ಇದು ಸ್ವಲ್ಪನೇ ಇನ್ನೊಂದು ಸ್ವಲ್ಪ ಬೇಯಬೇಕ್ರಿ ಸಾಫ್ಟಾಗಿ. ಹಾಗಾಗಿ ನೋಡಿರಿ, ಒಂದು 2 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಬೇಕ್ರಿ. ಇವಾಗ ನಮ್ಮದು 1-2 ನಿಮಿಷ ಆಗಿದೆ ರೀ. ನೋಡ್ಬೋದು, ನಮ್ಮದು ಸ್ವಲ್ಪ ಇದು ಗಟ್ಟಿಯಾಗಿದೆ. ನೋಡ್ಬೋದು ರೀ, ನಾವು ಮಾಮೂಲಿ ಕೇಸರಿ ಬಾತ್ ಯಾವ ಥರ ಮಾಡ್ತೀವಿ ಆ ಥರ ರೀ. ಇದು ತುಂಬ ಡಿಫ್ರೆಂಟ್ ಆದಂಥ ಒಂದು ಟೇಸ್ಟ್ ಇರುತ್ತೆ ರೀ. ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮಗೆ ಇದು ಬೆಂದಿದೆ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಮ್ಯಾಂಗೋ ಕೇಸರಿ ಬಾತು ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ ರೀ. ಒಂದು ಸತಿ ಮಾಡಿದ್ರೆ ದಿನಾಲೂ ಮಾಡ್ತಾಯಿರ್ತೀರ.
ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.